ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸಕ್ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ನೀವು ಯಾವಾಗ್ಲೂ ಕಾಂಗ್ರೆಸ್ನ ಪರವಾಗಿ ಇರ್ತೀರಾ, ಇವಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೀರಾ. ನಾನು ಕಾಂಗ್ರೆಸ್ ಪರ ಇರೋದಲ್ಲ, ಕಾಂಗ್ರೆಸ್ ನನ್ನ ರಕ್ತದಲ್ಲಿದೆ. ಸೊ ಕಾಂಗ್ರೆಸ್ ನನ್ನ ಬಿಟ್ಟಿಲ್ಲ, ನಾನು ಕಾಂಗ್ರೆಸ್ ಬಿಟ್ಟಿಲ್ಲ. ನನ್ನ ಪಕ್ಷ, ನನ್ನ ದೇಶ, ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿರೋ ಸರ್ಕಾರ. 5 ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಹಿರಿಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪರವರು ನಮ್ಮನ್ನ ಬಿಟ್ಟು ಅಗಲದಿಂದ ಬೈ ಎಲೆಕ್ಷನ್ ಬಂದಿದೆ. ಇಲ್ಲಿ 100% ನಾವು 100% ನಾವಿಲ್ಲಿ ಗೆಲ್ತೀವಿ. ಈ ಗೆಲ್ಲೋ ಸೀಟಲ್ಲಿ ನಾವು ಬಂದು ನಮ್ಮ ಅಳಿಲ್ ಸೇವೆಯನ್ನ ಮಾಡ್ತಾ ಇದೀವಿ. ನಾವು ಬಂದು ಏನ್ ಚೇಂಜಸ್ ಆಗ್ಬೇಕು ಅಂತಲ್ಲ. ಕಾಂಗ್ರೆಸ್ ಪಕ್ಷದ ನ್ಯಾಯ, ಕಾಂಗ್ರೆಸ್ ಪಕ್ಷದ ಧರ್ಮ, ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಜನಕ್ಕೆ ತಿಳಿಸಕ್ ಬಂದಿದ್ದೀವಿ. ಸರ್, ನೀವ್ ಯಾವಾಗ್ಲೂ ಹಾಗೆ ನಿಮ್ಮ ಪಕ್ಷ ಯಾವಾಗ್ಲೂ ಯುವಕರನ್ನ ಎಂಕರೇಜ್ ಮಾಡ್ತಿರ್ತೀರಾ. ಈಗ ಯುವಕರಾಗಿರುವಂತಹ ಸಮರ್ಥ ಅವ್ರು ನಿಂತಿದ್ದಾರೆ ಉಪಚುನಾವಣೆಗೆ, ಏನ್ ಹೇಳ್ತೀರಾ? ನೋಡಿ, ಅವರಿಗೆ ಒಳ್ಳೆ ಒಂದು ಭವಿಷ್ಯ ಇದೆ. 27 ವಯಸ್ಸು 28 ವಯಸ್ಸಿಗೆ ಟಿಕೆಟ್ ಸಿಕ್ಕಿದೆ. ಪಕ್ಷ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದೆ. ಅವ್ರು ಮುಂದೆ ಅವರ ತಾತನಂಗೆ, ಅವರ ಅಪ್ಪನ ಹಂಗೆ, ಅವರ ಅಮ್ಮನಂಗೆ ಒಳ್ಳೆ ನಾಯಕರಾಗಿ ಬರ್ತಾರೆ. ಓಕೆ ಸರ್, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಬಗ್ಗೆ ನೀವ್ ಏನ್ ಹೇಳ್ತೀರಾ? ನೋಡಿ, ಇಡೀ ದಾವಣಗೆರೆ ಜನ ಹೇಳ್ತಾರೆ, ನಾನೇನು ಹೇಳ್ಬೇಕಾಗಿದೆ. ಈ ಜಿಲ್ಲೆಗೆ ಎಲ್ಲ ಬಂದವ್ರಿಗೆಲ್ಲರಿಗೂ ಸಹಾಯ ಮಾಡೇ ಕಳಿಸಿದ್ದಾರೆ. ಯಾರಿಗೂ ಕೂಡ ಸಹಾಯ ಇಲ್ಲ ಅಂತ ಹೇಳಲಿಲ್ಲ. ದೊಡ್ಡ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು. ಸೊ ಆ ಒಂದು ಕುಟುಂಬದಿಂದ ಬಂದಿರುವಂಥ ಈ ಒಬ್ಬ ಯುವಕ ಒಳ್ಳೆತನದಲ್ಲೇ ಇರ್ತಾನೆ ಅಂತ ನಾನು ನಂಬಿದ್ದೀನಿ. ಸರ್, ಅಲ್ಪಸಂಖ್ಯಾತರಿಗೆ ಒಂದಷ್ಟು ಅಸಮಾಧಾನ ಆಗಿತ್ತು, ಸಂಧಾನ ಕೂಡ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ ಏನ್ ಹೇಳ್ತೀರಾ ಸರ್, ಅಲ್ಪಸಂಖ್ಯಾತರಿಗೆ? ನಾನು ಅಲ್ಪಸಂಖ್ಯಾತನೇ, ಆದ್ರಿಂದ ಜಾತಿ ಮತ ಭೇದ ಅಲ್ಲ. ನಾವೆಲ್ಲರೂ ಕೂಡ ಮನುಷ್ಯರು. ಈ ಭಾಗದಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ, ಟಿಕೆಟ್ ಕೇಳಿದ್ದಾರೆ, ಪಕ್ಷದ ರೀತಿಯಲ್ಲಿ ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ತಾಯಿ, ಒಂದು ಮನೆಯಲ್ಲಿ ತಾಯಿ ಏನ್ ಡಿಸಿಷನ್ ತಗೊಳ್ತಾರೆ ಅದು ಫೈನಲ್. ಅದೇ ರೀತಿ ಪಕ್ಷ ಇರೋದು. ಕಾಂಗ್ರೆಸ್ ಪಕ್ಷ ಏನ್ ಹೇಳುತ್ತೆ ಅದನ್ನ ನಾವು ಕೇಳ್ತೀವಿ. ನಾವು ನಮ್ಮ ಟಿಕೆಟ್ ಕೇಳಿದ್ವಿ, ಅಲ್ಲಿ ಕೊಡ್ಲಿಲ್ಲ, ಮುಂದಕ್ಕೆ ನೆಕ್ಸ್ಟ್ ಕೆಲಸ ಮಾಡ್ತೀವಿ, ಅಷ್ಟೇ ಇರೋದು. ಯೂತ್ ಕಾಂಗ್ರೆಸ್ ಅಲ್ಲಿ ನಾನು ಇಡೀ ರಾಜ್ಯ ಸುತ್ತಿದ್ದೀನಿ, ನಾನು ಟಿಕೆಟ್ ಕೇಳಿದೆ, ನನಗೂ ಕೊಡ್ಲಿಲ್ಲ, ನಾವೇನ್ ಬಿಟ್ಟುವ ಕೆಲಸ ಮಾಡ್ತಾ ಇರ್ತೀವಿ. ಅವಕಾಶ ಬಂದಾಗ ದೇವರು ಕೊಟ್ಟೆ ಕೊಡ್ತಾರೆ. ಸರ್, ಸಮರ್ಥ ಅವರು ನಿಮ್ಮ ಒಡನಾಟ ಹೇಗಿದೆ, ಏನ್ ಹೇಳ್ತೀರಾ? ಇದು ಒಡನಾಟ ಇಲ್ಲ, ಮುಂದಕ್ಕೆ ಇರುತ್ತೆ.